ಬಾಗಿಲನ್ನು ಕಾಯುವವನು ಅವನಿಗೆ ಬಾಗಿಲನ್ನು ತೆರೆಯುತ್ತಾನೆ. ಕುರಿಗಳು ಅವನ ಸ್ವರಕ್ಕೆ ಕಿವಿಗೊಡುತ್ತವೆ. ಅವನು ತನ್ನ ಸ್ವಂತ ಕುರಿಗಳ ಹೆಸರು ಹೇಳಿ ಕರೆದು ಅವುಗಳನ್ನು ಹೊರಗೆ ಬಿಡುತ್ತಾನೆ. ಯೋಹಾನ 10:3. ಈ ಒಂದು ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ಈ ವಾಕ್ಯದಲ್ಲಿ ನಾವು ಏನನ್ನ ತಿಳಿಬೇಕು ಅಂತ ಹೇಳಿದ್ರೆ, ಏಸಪ್ಪ ತನ್ನ ಸ್ವಂತ ಕುರಿಗಳನ್ನು, ಆತನ ಸ್ವಂತ ಕುರಿಗಳ ಎಲ್ಲ ಹೆಸರುಗಳನ್ನು ಆತನು ತಿಳಿದಿದ್ದಾನೆ. ಅಂದರೆ ಗೊತ್ತು ಏಸಪ್ಪನಿಗೆ ಅಂತ ಹೇಳ್ಬಿಟ್ಟು ಅಲ್ಲಿ ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ. ಆ ಕುರಿಗಳು ಏಸಪ್ಪನ ಒಂದು ಸ್ವರಕ್ಕೆ ಕಿವಿಗೊಡ್ತವೆ. ಇವತ್ತು ನಿಜವಾದಂಥ ಯೇಸು ಸ್ವಾಮಿಯ ಹಿಂಬಾಲಕರು ಆತನ ಒಂದು ಮಾತಿಗೆ ಕಿವಿಗೊಡುವಂಥವ್ರಾಗಿರ್ತಾರೆ. ಇವತ್ತು ಯಾವುದಂದ್ರೆ ಅದನ್ನು ಯಾರ ಮಾತಂದರೆ ಅವ್ರ ಮಾತನ್ನ ನಂಬಿಕೊಂಡು, ಯಾರ ಮಾತಂದರೆ ಅವ್ರ ಮಾತನ್ನ ಕೇಳ್ಕೊಂಡು ಅವ್ರು ಹೇಳೋ ರೀತಿಲಿ ಇವ್ರು ಹೇಳೋ ರೀತಿಲಿ ಜೀವಿಸಲ್ಲ. ಯೇಸು ಸ್ವಾಮಿಯ ಮಾತುಗಳಿಗೆ ಕಿವಿಗೊಡುವಂಥದ್ದೇ ಯೇಸು ಸ್ವಾಮಿಯ ಕುರಿಗಳು. ಗೊತ್ತಾಗ್ತೈತಾ? ಯೇಸು ಸ್ವಾಮಿಯ ಮಾತುಗಳನ್ನು ಮಾತ್ರ ಕೇಳಿ ಅವುಗಳಂತೆ ನಡೆಯುವವನು ಯೇಸು ಸ್ವಾಮಿಯ ಕುರಿಗಳು, ನಿಜವಾದ ಕುರಿಗಳಾಗಿರ್ತಾರೆ. ಯೇಸು ಸ್ವಾಮಿ ನೋಡ್ರಿ, ಇವತ್ತು ಈ ಪ್ರಪಂಚದ ಮೇಲೆ ಎಷ್ಟು ಕುರಿಗಳಿರೋದು. ಇವತ್ತು ಕುರಿಗಳು ಅಂತ ಹೇಳಿದರೆ ಸತ್ಯವೇದ ಅದೇ ರೀತಿಯಲ್ಲಿ ಆತನ ಮಕ್ಕಳನ್ನು ಕುರಿಗಳು ಅಂತಲೇ ಹೇಳುವಂಥದ್ದು. ಇವತ್ತು ಎಷ್ಟು ಈ ಪ್ರಪಂಚದಲ್ಲಿ ಎಷ್ಟು ಜನರವರೇ ಅಪ್ಪನ ಮಕ್ಕಳುಗಳು, ಅವರ ಪ್ರತಿಯೊಬ್ಬರ ಹೆಸರು ಆತನಿಗೆ ಗೊತ್ತು. ನೋಡ್ರಿ, ಇದನ್ನು ಯೋಚನೆ ಮಾಡಿ ನೋಡುವಾಗ ಎಷ್ಟೊಂದು ಇದು ಗೊತ್ತಾ. ಇವತ್ತು ಅದೇ ಒಂದು ಸೇವಕರ ಬಗ್ಗೆಯಲ್ಲಿ ನಾವು ನೆನೆಸಿ ನೋಡೋದಾಗಿದ್ರೆ, ಒಂದು ಸೇವಕನಿಗೆ ಒಂದು 500 ಜನ ಆ ಸಭೆಗೆ ಬರ್ತಾವ್ರೆ ಅಂತ ಹೇಳಿದ್ರೆ, 1000 ಜನ ಆ ಸಭೆಗೆ ಬರ್ತಾವ್ರೆ ಅಂತ ಹೇಳಿದ್ರೆ, ಅಲ್ಲಿ ನಾವು ನೋಡಬೇಕಾದ್ರೆ ನೀವು ನೀವು ಈ ಥರದವರು, ನಿಮ್ಮ ಹೆಸರು ಇಂಥದ್ದು ಅಂತ ಯಾರೊಬ್ರಿಗೂ ಗೊತ್ತಿರಲ್ಲ. ಅವ್ರು ಹೇಳ್ದಾಗ ಮಾತ್ರ, ಅವ್ರು ಮಾತಾಡಿಸಿದಾಗ ನಿಮ್ಮ ಹೆಸ್ರೇನು ಹೇಳಿ ಈ ಥರ ಅಂತ ಹೇಳಿದಾಗ ಹೌದೌದೌದು ಮರ್ತುಬಿಟ್ಟಿದ್ದೆ ಅಂತೇನು ಮಾಡ್ತಾರೆ, ಹೇಳ್ತಾರೆ ಇವರು. ಆದರೆ ಈ ಪ್ರಪಂಚದಲ್ಲಿ ಇಷ್ಟು ಜನ ಇದ್ರೂ ಸಹ ಒಬ್ಬೊಬ್ಬರ ಹೆಸರನ್ನು ನೆನಪಿನಲ್ಲಿ ಇಟ್ಕೊಂಡು ಒಬ್ಬೊಬ್ಬರ ಹೆಸರನ್ನು ಹಿಡಿದು ಕೂಗುವಂಥ ಕುರುಬನು ನಿಜವಾದ ಕುರುಬನು. ಅಷ್ಟು ಮಾತ್ರ ಅಲ್ಲ, ನಾವು ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂಥ ಕುರಿಗಳು ಆತನ ಸ್ವರವನ್ನು ನಾವು ಏನು ಮಾಡಬೇಕು, ಆತನ ಸ್ವರವನ್ನು ತಿಳ್ಕೊಂಡವರಾಗಿರಬೇಕು. ಯೇಸು ಸ್ವಾಮಿಯ ಒಂದು ಸ್ವರವನ್ನು ನಾವು ಸ್ಪಷ್ಟವಾಗಿ ತಿಳಿದಿರಬೇಕು. ಗೊತ್ತಾಗ್ತೈತಾ? ತನ್ನ ಕುರಿಗಳನ್ನೆಲ್ಲ ಹೊರಗೆ ಬಿಟ್ಟ ಮೇಲೆ ತಾನು ಅವುಗಳ ಮುಂದಾಗಿ ಹೋಗುತ್ತಾನೆ. ಕುರಿಗಳು ಅವನ ಸ್ವರವನ್ನು ತಿಳಿದಿರುವುದರಿಂದ ಅವನನ್ನು ಹಿಂಬಾಲಿಸುತ್ತವೆ. ಯೋಹಾನ 10:4. ಕುರಿಗಳು ಆತನ ಸ್ವರವನ್ನು ತಿಳಿದಿರುವುದರಿಂದ ಆತನನ್ನು ಹಿಂಬಾಲಿಸುತ್ತವೆ. ಆತನು ಮುಂದುಗಡೆ ಹೋಗುತ್ತಾನೆ. ಈ ವಾಕ್ಯದಲ್ಲಿ ನಾವು ತಿಳಿಬೇಕಾಗಿರೋದೇನಂತ ಹೇಳಿದ್ರೆ, ನಿಜವಾದ ಯೇಸು ಸ್ವಾಮಿಯ ಹಿಂಬಾಲಕರು ಆತನನ್ನು ಮಾತ್ರ ಹಿಂಬಾಲಿಸೋರಾಗಿರ್ಬೇಕು. ಗೊತ್ತಾಗ್ತೈತಾ? ಯೋಚನೆ ಮಾಡಿ ನೋಡ್ರಿ, ವಾಕ್ಯನ ನೀವು ಓದೋವಾಗ ಗೊತ್ತಾಗ್ತೈತೆ. ಸ್ಪಷ್ಟವಾಗೇ ತಿಳಿಸ್ತವ್ರೆ ವಾಕ್ಯದಲ್ಲಿ. ಆತನನ್ನು ಮಾತ್ರ ನಾವು ಹಿಂಬಾಲಿಸ್ಬೇಕು. ನಾವು ಎಷ್ಟೋ ಜನರ ಒಂದು ಇದನ್ನು ನಾನು ನೋಡ್ಬೇಕಾದ್ರೆ, ನಾನು ನೋಡಿರೋದ್ರಿಂದ ನಿಮ್ಗೆ ಹೇಳ್ತಾ ಇರುವಂಥದ್ದು, ಎಷ್ಟೋ ಜನ ಬರೀ ಆ ಪಾಸ್ಟ್ರುಗಳನ್ನು ಹಿಂಬಾಲಿಸ್ಕೊಂಡು ಇವ್ರನ್ನ ಹಿಂಬಾಲಿಸ್ಕೊಂಡಿರ್ತಾರೆ. ಇದೆಲ್ಲ ಅಪ್ರಯೋಜಕವಾದದ್ದು. ಇದು ಪ್ರಯೋಜನವಾಗಿರುವಂಥದ್ದಲ್ಲ ಇದು. ಗೊತ್ತಾಗ್ತೈತಾ? ಯೇಸು ಸ್ವಾಮಿಯನ್ನು ಮಾತ್ರ ಹಿಂಬಾಲಿಸಬೇಕು. ಯೇಸು ಸ್ವಾಮಿಯ ಹಿಂಬಾಲಕರು, ಆತನ ಶಿಷ್ಯರು, ಆತನ ಪ್ರಜೆಯು, ಆತನ ಹಿಂಡಾಗಿರುವ ನಾವು ಆತನನ್ನು ಮಾತ್ರ ನಾವು ಹಿಂಬಾಲಿಸಬೇಕೇ ಹೊರತು ಬೇರೆ ಯಾರನ್ನು, ಯಾವುದನ್ನು, ಏನನ್ನು ಹಿಂಬಾಲಿಸಬಾರ್ದು. ಗೊತ್ತಾಗ್ತೈತಾ? ಮೊದಲು ಆತನ ಕುರಿಗಳಾಗಿರುವಂಥ ನಾವು ಆತನನ್ನು ಹಿಂಬಾಲಿಸುವುದು, ಆತನನ್ನು ಮಾತ್ರ ಹಿಂಬಾಲಿಸೋದನ್ನು ಕಲ್ತಿರಬೇಕು. ಮೊದಲನೇದಾಗಿ ನಾವು ನೋಡಬೇಕಾದ್ರೆ ಆತನ ಸ್ವರವನ್ನು ತಿಳಿದಿರಬೇಕು. ಅಂದರೆ ಆತನ ವಾಕ್ಯಗಳನ್ನು ತಿಳಿದಿರಬೇಕು. ವಾಕ್ಯಗಳಿಗೆ ಕಲ್ಪಿಸಿ ಬೇರೆ ಎಲ್ಲ ಕಥೆಗಳನ್ನೆಲ್ಲ ಹೇಳ್ತಾರೆ ಈಗಿನ ಒಂದು ದಿನಗಳಲ್ಲಿ. ಅವತ್ತನ್ನೆಲ್ಲ ನಾವು ಕೇಳಬಾರ್ದು. ಆತನ ಮಾತುಗಳನ್ನು ಮಾತ್ರ ನಾವು ಕೇಳುವಂಥವ್ರಾಗಿರ್ಬೇಕು. ನಂತರ ಎರಡನೇದಾಗಿ ನಾವು ನೋಡೋದಾಗಿರೋ ಆತನನ್ನೇ ನಾವು ಹಿಂಬಾಲಿಸುವಂಥವ್ರಾಗಿರ್ಬೇಕು. ಗೊತ್ತಾಗ್ತೈತಾ? ವಾಕ್ಯನ ತೆಗೆದು ಓದ್ರಿ. ನೀವು ಇವಾಗ ನೋಡ್ತಾ ಇರುವಂಥ ವಾಕ್ಯಗಳನ್ನು ನೀವು ಸಹ ತೆಗೆದು ಓದೋವಾಗ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತೈತೆ. ಆದರೆ ಅವು ಅಪರಿಚಿತನನ್ನು ಹಿಂಬಾಲಿಸದೆ ಅವನ ಬಳಿಯಿಂದ ಓಡಿ ಹೋಗುವುದಿಲ್ಲ, ಏಕೆಂದರೆ ಅವು ಅಪರಿಚಿತರ ಸ್ವರವನ್ನು ಗುರುತಿಸುವುದಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ಯೋಹಾನ 10:5.
ಯಾಕೆ ಎದುರಿ ಓಡಲ್ಲ, ಈ ಥರ ಇದಾಗಲ್ಲ ಅಂತ ಹೇಳಿದ್ರೆ ಕೆಳಗಡೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಆತನನ್ನು ಅಪರಿಚಿತನ ಒಂದು ಸ್ವರವನ್ನು ಗುರುತಿಸೋದೇ ಇಲ್ಲ, ಅಂದರೆ ತಿಳ್ಕೊಳೋದೇ ಇಲ್ಲ. ನಿಜವಾದ ಯೇಸು ಸ್ವಾಮಿಯ ಹಿಂಬಾಲಕರು ಅಪರಿಚಿತನ ಒಂದು ಇದನ್ನು ತಿಳ್ಕೊಳ್ಳೋದೇ ಇಲ್ಲ, ಆ ಸ್ವರವನ್ನು ತಿಳ್ಕೊಳ್ಳೋದೇ ಇಲ್ಲ ಅಂತೇಳ್ಬಿಟ್ಟು ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಇಲ್ಲಿ ನಾವು ನೋಡಬೇಕಾದ್ರೆ ಏನಕ್ಕೆ ಇವತ್ತು ಅಪರಿಚಿತರ ಒಂದು ಇದನ್ನು ಅಂತ ನಾವು ನೆನೆಸಿ ನೋಡೋದಾಗಿದ್ದರೆ, ಇವತ್ತು ಕ್ರೈಸ್ತ ಇದರಲ್ಲಿ ಎಷ್ಟು ಪಂಗಡಗಳವು ಗೊತ್ತಾ? ತುಂಬ ಪಂಗಡಗಳವೆ. ಪೆಂತೆಕೋಸ್ತು, ಅಪೋಸ್ತಲರು, ಯೆಹೋವ ವಿಟ್ನೆಸ್ಸು, ಈ ರೀತಿಲೆಲ್ಲ ಸುಮಾರಾಗಿ ಪಂಗಡಗಳವೆ. ಇವೆಲ್ಲ ಎಲ್ಲಿಂದ ಹೆಂಗೆ ಬಂದವು ಅಂತ ಹೇಳಿದ್ರೆ, ಇವೆಲ್ಲ ಮನುಷ್ಯರನ್ನು ಹಿಂಬಾಲಿಸಿದಂಥವರು ಆ ಪಂಗಡವಾಗಿ ಮಾರ್ಪಟ್ಟು ನಾನು ಇವ್ರ ಕಡೆ, ನಾನು ಅವ್ರ ಕಡೆ ಅಂತ ಹೇಳ್ಬಿಟ್ಟು ವಿಂಗಡ ಮಾಡಿಕೊಂಡ್ರು. ಆ ರೀತಿಲಿ ವಿಂಗಡ ಮಾಡ್ಕೊಳೋದಲ್ಲ. ಏಸಪ್ಪ ಒಬ್ಬರೇ, ಅವ್ರನ್ನೇ ನಾವು ಇದು ಮಾಡಬೇಕು, ಹಿಂಬಾಲಿಸ್ಬೇಕೆ ಹೊರತು ಈ ರೀತಿಯಲ್ಲಿ ಮನುಷ್ಯರುಗಳನ್ನ ಹಿಂಬಾಲಿಸಿರೋದ್ರಿಂದನೇ ಈ ಪಂಗಡಗಳೆಲ್ಲ ಬಂದಿರೋದು. ಗೊತ್ತಾಗ್ತೈತೆ ನಿಮಗೆ? ನೀವು ಅರ್ಥ ಮಾಡಿ ನೋಡ್ರಿ ಚೆನ್ನಾಗಿ. ಮನುಷ್ಯರನ್ನು ಹಿಂಬಾಲಿಸಿರೋದ್ರಿಂದ. ಯಾಕೆ ಅಂತ ಹೇಳಿದ್ರಲ್ಲಿ ಒಂದು ದೊಡ್ಡ ಸೇವಕ ಇದು ಕರೆಕ್ಟು, ನಾನು ಬೋಧಿಸ್ತಾ ಇರುವಂಥದ್ದೇ ಕರೆಕ್ಟು, ನಾನು ಹೇಳ್ತಾ ಇರುವಂಥದ್ದೇ ಕರೆಕ್ಟು, ಈ ರೀತಿಲಿ ನಡಿಬೇಕು, ಅವ್ರು ನಡ್ಕೊತಾರೆ ತಪ್ಪು, ಅವರು ಜೀವಿಸ್ತಾ ಇರೋದು ತಪ್ಪು, ನೋಡ್ರಿ ಈ ರೀತಿಲಿ ಇದು ಸರಿಯಾದ್ದು ಅಂತೇಳಿ ಹೋಗೋದಾಗಿದ್ರೆ ಅದೊಂದು ಹೋಗೋದ್ರಿಂದ ಇದಿಲ್ಲ. ಅಂದರೆ ಅದೇ ನಮ್ಮದೇ ಕರೆಕ್ಟಾಗಿ ನಾವೇ ಇದಾಗಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಮಾರ್ಗವನ್ನು ಇದು ಮಾಡ್ಕೊಳ್ಳುವಂಥದ್ದು ಅದು ತಪ್ಪು. ನಾವೇ ಇದಕ್ಕೆ ನೋಡಿ ಇದೇ ಕರೆಕ್ಟು ಅಂತೇಳ್ಬಿಟ್ಟು, ಅಂದರೆ ಅದನ್ನು ಹಿಂಬಾಲಿಸುವಂಥ ಮನುಷ್ಯರು ಅಂಥವುಗಳನ್ನು ಏನು ಮಾಡಬಾರ್ದು, ಹಿಂಬಾಲಿಸ್ಬಾರ್ದು. ನಾವು ಹಿಂಬಾಲಿಸ್ಬೇಕಾಗಿರೋದು ಏಸಪ್ಪನ್ನ. ಇವತ್ತು ಯಾರೇ ಒಬ್ಬರನ್ನ ಕೇಳಿದ್ರು ನಾವು ಅಪೊಸ್ತಲರ ಇದ್ರ ಸಭೆಯವರು, ನಾವು ಪೆಂತೆಕೋಸ್ತಿನ ಸಭೆಯವರು, ನಾವು ಯೆಹೋವ ವಿಟ್ನೆಸ್ನ ಸಭೆಯವರು, ನಾವು ಆ ಇದ್ರವರು ಈ ಇದ್ರವರು ಅಂತಲೇ ಹೇಳ್ತಾರೆ. ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ದೇವರ ಮಕ್ಕಳಾದ ನಾವು ಆ ಸಭೆ ಈ ಸಭೆ ಇದಕ್ಕೆ ಈ ಪಂಗಡಕ್ಕೆ ಸಂಬಂಧಪಟ್ಟವರು, ಆ ಪಂಗಡಕ್ಕೆ ಸಂಬಂಧಪಟ್ಟವರು. ಯಾಕೆಂದರೆ ಪಂಗಡಗಳು ಮನುಷ್ಯನು ಮಾಡಿರುವಂಥದ್ದು. ಆ ಪಂಗಡಕ್ಕೆ ಈ ಪಂಗಡಕ್ಕೆ ಸಂಬಂಧಪಟ್ಟವರು ಅನ್ನೋದು ಬೇಕಾಗಿಲ್ಲ. ನಾವು ಯೇಸು ಸ್ವಾಮಿಯ ಹಿಂಬಾಲಕರು. ಇವತ್ತು ಕ್ರೈಸ್ತರು ಅನ್ನೋದೇ ಯೇಸು ಸ್ವಾಮಿ ಮನಸ್ಸಾಂತರ ಮಾಡೋದಕ್ಕೆ ಬಂದರೆ ಹೊರತು ಮತಾಂತರ ಮಾಡೋದಕ್ಕೆ ಬರಲಿಲ್ಲ. ಯೇಸು ಸ್ವಾಮಿನ ಆರಾಧಿಸುವಂಥವರೆಲ್ಲ ಕ್ರೈಸ್ತರು ಅಂತ ಹೇಳ್ಬಿಟ್ಟು ಇದು ಸಹ ಮನುಷ್ಯರೇ ಮಾಡಿದ್ರು, ಕ್ರೈಸ್ತರು ಅಂತ ಹೇಳ್ಬಿಟ್ಟು. ಆ ಕ್ರೈಸ್ತರಲ್ಲಿ ಪಂಗಡಗಳನ್ನು ಸಹ ಈ ಮನುಷ್ಯರೇ ಮಾಡಿದ್ರು. ನಾವು ಯಾರು ಅಂತೇಳಿದ್ರೆ ಯೇಸು ಸ್ವಾಮಿಯ ಹಿಂಬಾಲಕರು. ನಾವು ಆ ಕಡೆ ಈ ಕಡೆ ಯಾವ ಕಡೆನಲ್ಲ, ಯೇಸು ಸ್ವಾಮಿಯ ಹಿಂಬಾಲಕರು. ಯಾಕೆಂದರೆ ಬೇರೆ ಯಾವುದಕ್ಕೂ ಕಿವಿ ಕೊಡಬಾರ್ದು. ಬೇರೆ ಅಪರಿಚಿತ ಯಾವ ಒಂದು ಇದಕ್ಕೂ ಕಿವಿ ಕೊಡದೇ ಇರುವಾಗ ನಾವು ಕರೆಕ್ಟಾಗಿ ಜೀವಿಸುವಂಥವ್ರಾಗಿರ್ತೀವಿ. ಆ ಕಿವಿಗಳನ್ನ ಆಗಿನ ದಿನಗಳಲ್ಲಿ ಜನಗಳು ಕೊಟ್ಟಿದ್ದರಿಂದನೇ ಇವತ್ತು ಇಷ್ಟು ಪಂಗಡಗಳಾಗಿ ಕುಂತ್ಕೊಂಡಿರೋದು. ಗೊತ್ತಾಗ್ತಾಯ್ತಾ? ಅವನು ಕೇವಲ ಕೂಲಿಯಾಳಾಗಿರುವುದರಿಂದ ಕುರಿಗಳ ಚಿಂತೆ ಅವನಿಗಿಲ್ಲದೆ ಓಡಿ ಹೋಗುತ್ತಾನೆ. ಅಂದರೆ ತೋಳ ಬರಲು ಓಡಿ ಹೋಗುತ್ತಾನೆ. ಮೇಲ್ಗಡೆ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ಗೊತ್ತಾಗ್ತೈತೆ. ಇಲ್ಲಿ ನಾವು ತಿಳಿಬೇಕಾಗಿರೋದು ಏನಂತ ಹೇಳಿದ್ರೆ, ಅವನು ಕೇವಲ ಕೂಲಿಯಾಳಾಗಿರುವುದರಿಂದ ಕುರಿಗಳ ಚಿಂತೆ ಅವನಿಗಿಲ್ಲ. ಯಾರಿಗೆ ಅಂತ ಹೇಳಿದ್ರೆ ಸೇವಕರುಗಳಿಗೆ ಕುರಿಗಳ ಚಿಂತೆ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಪಷ್ಟವಾಗಿ ವಾಕ್ಯ ಹೇಳ್ತೈತೆ. ಹಂಗಂತ ಹೇಳ್ಬಿಟ್ಟು ಎಲ್ಲ ಸೇವಕರುಗಳಲ್ಲ, ಒಳ್ಳೆಯ ಸೇವಕರು, ನಂಬಿಗಸ್ತರಾದಂಥ ಸೇವಕರು ಅವರೇ. ಯಾಕೆಂತ ಹೇಳಿದ್ರೆ ಒಂದು ಕಡೆ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ, ಬಲ ನಂಬಿಗಸ್ತನಾದ ಆಳು ನೀನು, ನಿನಗಿರುವಂಥ ಸ್ವಲ್ಪದರಲ್ಲಿ ನೀನು ನಂಬಿಕೆಯಿಂದ ಜೀವಿಸಿದೀಯಾ ಅಂಥೇಳಿ ಏಸಪ್ಪ ಹೇಳ್ತಾ ಇರುವಂಥ ಮಾತನ್ನ ನಾವು ಕೇಳ್ತೀವಿ ಅಲ್ವಾ. ಒಳ್ಳೆಯ ಸೇವಕರಿಗಲ್ಲ, ಕೆಟ್ಟ ಸೇವಕರಿಗೆ ನಾನು ಹೇಳ್ತಾ ಇರುವಂಥದ್ದು. ಒಳ್ಳೆಯ ಸೇವಕರು ಅವರು ಇವತ್ತು ತನ್ನ ಮಕ್ಕಳ ರೀತಿಯಲ್ಲೇ ಸಭೆಗೆ ಬರುವಂಥ ವಿಶ್ವಾಸಿಗಳನ್ನು ಅದೇ ರೀತಿಯಲ್ಲಿ ಅವರ ಸ್ವಂತ ಮಕ್ಕಳ ರೀತಿಯಲ್ಲಿ ಪ್ರೀತಿಸುವಂಥವರು ಅವರೇ. ಅಂಥ ಸೇವಕರಿಗಾಗಲ್ಲ, ಕಳ್ಳ ಸೇವಕರುಗಳೆಲ್ಲ ಅವರು. ಇವತ್ತು ಅವ್ರು ನೋಡ್ರಿ, ಈ ಸೇವಕರುಗಳು, ಈ ಪಾಸ್ಟ್ಗಳು ಅಂತ ಹೇಳ್ಕೊಂಡು ಓಡಾಡೋವಂಥ ವ್ಯಕ್ತಿಗಳ ಒಂದು ಜೀವಿತವನ್ನು ನೋಡಬೇಕು. ನಾನು ಹೇಳೋದಲ್ಲ, ನಿಮಗೆ ಅದು ಅನುಭವ ಆಗಬೇಕು. ಅನುಭವ ಆಗಿರ್ತೈತೆ ಕೆಲವರಿಗೆ, ಕೆಲವರು ತಿಳ್ಕೊಂಡಿರ್ತೀರ, ಆದ್ರೂ ಅದೇ ಸಭೆಗೆ ಹೋಗ್ತಾ ಇರ್ತೀರ. ಅಂಥ ಸಭೆಗಳನ್ನ ಬಿಡ್ರಿ. ಇವತ್ತು ಯೋಚನೆ ಮಾಡಿ ನೋಡುವಾಗ ಒಬ್ಬ ಸೇವಕನ ಒಂದು ಜೀವಿತ ಯಾವ ಥರ ಐತೆ ಅಂತ ಹೇಳಿದ್ರೆ, ಆ ಸೇವಕನ ಬಟ್ಟೆ ನೋಡ್ರಿ ಯಾವ ರೀತಿಯಲ್ಲಿ ಹಾಕಿರ್ತಾನೆ, ಸೇವಕನ ಒಂದು ಮನೆನ ನೀವು ನೋಡಬೇಕು, ಸೇವಕನು ತಿರುಗಾಡುವಂಥ ವಾಹನವನ್ನು ನೀವು ನೋಡಬೇಕು.
ಯಾವ ರೀತಿಲಿ ಇರ್ತೈತಿ ಅಂತ ಹೇಳ್ಬಿಟ್ಟು ಆ, ಸೇವಕನ ಮಕ್ಕಳು ಓದ್ತಾ ಇರುವಂಥ ಶಾಲೆ ಯಾವ ಥರದ್ದು ಇಂಗ್ಲೀಷ್ ಮೀಡಿಯಮೇ ಆಗಿರ್ತೈತೆ. ಎಷ್ಟೋ ಜನ ಸೇವಕರನ್ನ ನಾನು ನೋಡಿದ್ದೀನಿ ಇಂಗ್ಲೀಷ್ ಮೀಡಿಯಮಲ್ಲೇ ಮಕ್ಕಳುಗಳು ಓದ್ತಾ ಇರ್ತಾರೆ. ಸಭೆಗೆ ಬರುವಂಥ ವಿಶ್ವಾಸಿಗಳ ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇರ್ತಾರೆ. ಈ ಸೇವಕರ ಒಂದು ಮಕ್ಕಳುಗಳು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇರ್ತಾರೆ. ಯಾಕೆಂದರೆ ಇವ್ರ ಕುರಿಗಳ ಚಿಂತೆ ಇಲ್ಲ ಇವರಿಗೆ, ಈ ವಿಶ್ವಾಸಿಗಳ ಚಿಂತೆ ಇಲ್ಲ ಇವ್ರಿಗೆ. ವಿಶ್ವಾಸಿಗಳ ಚಿಂತೆ ಇಲ್ಲದೆ ಇರೋದ್ರಿಂದ ಒಳ್ಳೆ 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 ಬಟ್ಟೆಗಳನ್ನ ಹಾಕ್ಕೊಬೇಕು, ಒಳ್ಳೆ ಮನೆಗಳು, ಒಳ್ಳೆ ಸೋಫಾ ಸೆಟ್ಗಳು, ಒಳ್ಳೆ ಐಷಾರಾಮಿ ಬದುಕೊಂಡು ಅವರು ಊಟ ಮಾಡುವಂಥ ಹೋಟ್ಲ್ಗಳನ್ನ ನೋಡ್ರಿ. ಎಷ್ಟೋ ಜನರನ್ನ ನೋಡ್ಬೇಕಾದ್ರೆ 5 ಸ್ಟಾರ್ಗಳಲ್ಲೇ ಊಟ ಮಾಡೋದು ಇವರು ಯಾರು, ಈ ಸೇವಕರುಗಳು ಅನ್ಸ್ಕೊಂಡಿರೋರು. ಈ ರೀತಿಯಾದಂಥ ಅನೇಕ ಒಂದು ಇದನ್ನು ನಾನು ನೋಡಿದ್ದೀನಿ. ನಾನು ನೋಡಿರೋದ್ರಿಂದನೇ ನಿಮ್ಗೆ ಹೇಳ್ತಾ ಇರೋದು. ಅಪ್ಪ ಅಷ್ಟೇ ಹೇಳೋರೆ ಈ ವಾಕ್ಯದಲ್ಲಿ. ಅದನ್ನು ತಿಳಿದೇ ಇರುವಾಗ ನಾವು ಸಹ ಅನುಭವಿಸ್ತೀವಿ ಅದನ್ನು. ಇದೆಲ್ಲ ನನಗೂ ಗೊತ್ತಿಲ್ಲದೆ ಇರೋವಂಥ ದಿನಗಳಲ್ಲಿ ಸೇವಕರ ಒಂದು ಇದರಲ್ಲಿ ನಾನು ತುಂಬ ಇದಾಗಿದ್ದೆ. ಆಮೇಲೆ ಗೊತ್ತಾಯಿತು, ಇಲ್ಲ ಸುಮ್ಮನೆ ಕಳ್ಳರುಗಳು ಇವರು ಅಂತ ಹೇಳ್ಬಿಟ್ಟು. ಆವಾಗ ಗೊತ್ತಾದಾಗಲಿಂದ ನಾನು ಆ ಒಂದು ಇದಕ್ಕೆ ತಲೆ ಹಾಕ್ಕೊಳೋದಕ್ಕೆ ಹೋಗಲ್ಲ, ತಲೆ ಹಾಕೋದಕ್ಕೆ ಹೋಗಲ್ಲ. ಇವತ್ತು ಅವರೊಂದು ಜೀವಿತ ನಾವು ಯೋಚನೆ ಮಾಡಿ ನೋಡಬೇಕು. ಅವ್ರು ಇರುವಂಥ ಒಂದು ಇದೇನು, ಅವರ ಜೀವಿತ ಯಾವ ಥರ ಐತೆ, ಅವರು ಇಲ್ಲಿಗೆ ಬಂದಾಗ ಯಾವ ರೀತಿಲಿ ಬಂದರು, ಇವಾಗ ಯಾವ ರೀತಿಲಿ ಅವರೇ ಅಂತ ಹೇಳ್ಬಿಟ್ಟು ತಿಳ್ಕೊಳೋವಾಗ ಗೊತ್ತಾಗ್ತೈತೆ. ಎಷ್ಟೋ ಜನ ನಮ್ಮ ನಮ್ಮ ಪಾಸ್ಟ್ರು ಅಂತ ಏನು ಆ ವ್ಯಕ್ತಿಗಾಗಿ ಇವರ ಪ್ರಾಣ ತ್ಯಾಗ ಮಾಡಿಬಿಡೋ ರೀತಿಲಿ ಇರ್ತಾರೆ. ಆದರೆ ನಿಮ್ಮ ಚಿಂತೆ ಅವ್ರಿಗಿಲ್ಲ ಕಣ್ರಪ್ಪ. ಅವ್ರ ಹೆಂಡತಿ ಮಕ್ಕಳನ್ನ ಸಾಕ್ಕೊಂಡು ಅವ್ರಿಗೆ ಒಳ್ಳೆ ಊಟಗಳನ್ನ ಹಾಕ್ಕೊಂಡು ಒಳ್ಳೆ ಟೂರ್ಗಳ್ನ ತಿರ್ಕೊಂಡು ಈ ರೀತಿಲಿರುವಂಥದ್ದು ಅವ್ರನ್ನ ಸಾಕ್ಕೊಬೇಕು, ಅವರ ಒಂದು ಜೀವಿತನ ಇದು ಮಾಡ್ಕೊಬೇಕು. ಅವ್ರ ಚಿಂತೆಯಲ್ಲಿರ್ತಾರೆ, ನಿಮ್ಮ ಚಿಂತೆಯಲ್ಲಿ ಇರೋಲ್ಲ. ನಿಮ್ಗೆ ಯಾಕೆ ಗೊತ್ತಾಗ್ತಾಯಿಲ್ಲ? ಈ ರೀತಿಯಾದಂತಿರುವಂಥ ಸೇವಕರುಗಳಿದ್ರೆ ಇವ್ರನ್ನ ಬಿಟ್ಟು ಮೊದಲು ನೀವೇನು ಮಾಡಿರಿ, ಒಳ್ಳೆ ಸೇವಕರನ್ನು ಹುಡುಕಿ ಒಳ್ಳೆ ಸೇವಕರ ಸಭೆಗಳಿಗೆ ಹೋಗಿ ಸೇರ್ರಿ. ಅವರ ಮಕ್ಕಳನ್ನು ನಿಮ್ಮನ್ನು ಒಂದೇ ರೀತಿಯಲ್ಲಿ ಪ್ರೀತಿಸಬೇಕು. ಅಂಥ ಸೇವಕ ಇರಬೇಕು. ಅವನು ನಿಜವಾದ ಸೇವಕ. ತನ್ನ ಹೊಟ್ಟೆಲಿ ಹುಟ್ಟಿರುವಂಥ ಮಕ್ಕಳನ್ನು ಯಾವ ರೀತಿಯಲ್ಲಿ ಪ್ರೀತಿಸ್ತಾನೋ ಅದೇ ರೀತಿಯಲ್ಲಿ ಇವರು ನನ್ನ ಯೇಸು ಸ್ವಾಮಿ ಕೊಟ್ಟಿರುವಂಥ ಮಕ್ಕಳು ಅಂತೇಳಿ ಪ್ರೀತಿಸುವಂಥ ವ್ಯಕ್ತಿನೇ ನಿಜವಾದ ಸೇವಕ. ಗೊತ್ತಾಗ್ತೈತಾ? ಅಂಥ ಸಭೆಗಳು ಹುಡುಕೊಂಡು ಹೋಗ್ಬೇಕು. ಇವರೊಂದು ಇದು ಮಾಡಿಕೊಂಡು ತಿರುಗಾಡುವಂಥ ಒಂದು ಇದಕ್ಕಾಗಿ ಕಳ್ಳರುಗಳು ಎಷ್ಟೋ ಜನ ಐಷಾರಾಮಿ ಬದುಕೋದಕ್ಕಾಗಿ ಈ ಒಂದು ಸೇವೆಯನ್ನು ಒಂದು ಇದಕ್ಕೋಸ್ಕರ ಬಂದ್ಬಿಟ್ಟವ್ರೆ. ಕಳ್ಳರುಗಳು, ಕಳ್ಳರು, ಸೋಂಬೇರಿಗಳು, ಕೆಲಸ ಮಾಡೋಕ್ಕಾಗ್ದಂಗೆ ಸೇವೆಯನ್ನು ಒಂದು ಹೆಸರಲ್ಲಿ ಪಾಸ್ಟ್ರುಗಳಾಗಿ ಬಂದು ನಿಂತ್ಕೊಂಡು ಇದು ಮಾಡ್ತಾವ್ರೆ. ಇವರೆಲ್ಲ ಯಾವ ಥರದವ್ರು ಅಂತ ಹೇಳಿದ್ರೆ ಇವ್ರು ಖಂಡಿತವೂ ಒಂದು ಪರಲೋಕ ರಾಜ್ಯದಲ್ಲಿ ಇವರೆಲ್ಲ ಒಂದು ದಿವಸ ನ್ಯಾಯ ವಿಚಾರಣೆಯ ದಿನದಲ್ಲಿ ಇವ್ರಿಗೆಲ್ಲ ಗೊತ್ತಾಗ್ತೈತೆ. ಏಸಪ್ಪ ಆವಾಗ ಏಸಪ್ಪನ ಮುಂದೆ ನಿಲ್ಲಬೇಕಾದ್ರೆ ಅಣ್ಣದಿರಿಗೆ ಎಲ್ಲೆಲ್ಲಿ ಏನೇನು ಕಿತ್ಕೊಂಡ್ಬಿಡ್ತೈತೋ ಗೊತ್ತಿಲ್ಲ. ನಾವು ಇದನ್ನೆಲ್ಲ ಕರೆಕ್ಟಾಗ್ತಿಲ್ಲ. ಇವತ್ತು ಯಾಕೆ ಅಂತ ಹೇಳಿದ್ರೆ ನಾವು ಇದಾಗಬಾರ್ದು. ಪ್ರತಿಯೊಂದನ್ನು ನಮ್ಮ ಏಸಪ್ಪ ಸತ್ಯವೇದದಲ್ಲಿ ನಮಗೆ ಪ್ರತಿಯೊಂದನ್ನು ತಿಳಿಸಿರ್ಬೇಕಾದ್ರೆ ನಾವು ಯಾಕೆ ಈ ರೀತಿಯಾದಂಥ ಜನಾಂಗವನ್ನು ಹಿಂಬಾಲಿಸಿ ಈ ರೀತಿಯಾದಂಥ ಸೇವಕರುಗಳನ್ನು ಹಿಂಬಾಲಿಸಿ ಹೋಗಬೇಕು? ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಾವು ತಿಳ್ಕೊಂಡು ಅಂಥವ್ರು ಅವರ ಒಂದು ಇದಕ್ಕಾಗಿ ನಮ್ಮ ಚಿಂತೆ ಇಲ್ಲದೆ ಇರುವಂಥ ಸೇವಕರ ಬಗ್ಗೆ ನಮಗೆ ಬೇಕಾಗಿಲ್ಲ. ಅವ್ರು ಯಾಕೆ ನಮಗೆ ಅಲ್ವಾ? ಯೋಚನೆ ಮಾಡಿ ನೋಡ್ರಿ. ಈ ಕುರಿಗಳ ಬಗ್ಗೆ ಚಿಂತೆ ಇಲ್ಲದೆ ಇರುವಂಥ ಆಳುಗಳಿಗೆ ಹೆಜ್ಕೇಲ 34:4 ನೀವು ದುರ್ಬಲವಾದವುಗಳನ್ನು ಬಲಗೊಳಿಸುವುದಿಲ್ಲ, ರೋಗವಾದವುಗಳನ್ನು ಸ್ವಸ್ಥ ಮಾಡುವುದಿಲ್ಲ, ಮುರಿದ ಅಂಗಗಳನ್ನು ಕಟ್ಟುವುದಿಲ್ಲ, ಕಳೆದು ಹೋದವುಗಳನ್ನು ಹುಡುಕುವುದಿಲ್ಲ, ಓಡಿಸಿದ್ದನ್ನು ನೀವು ಹಿಂದಕ್ಕೆ ತರುವುದಿಲ್ಲ, ಆದರೆ ಬಲಾತ್ಕಾರದಿಂದ ಮತ್ತು ಕ್ರೂರತನದಿಂದ ಅವುಗಳ ಮೇಲೆ ದೊರೆತನ ಮಾಡುತ್ತೀರಿ ಅಂತ ಹೇಳ್ಬಿಟ್ಟು ಈ ಚಿಂತೆ ಇಲ್ಲದಿರೋವಂಥ ಸೇವಕರುಗಳ ಬಗ್ಗೆನೇ ಇಲ್ಲಿ ಹೇಳ್ತಾ ಇರುವಂಥ ಮಾತು. ಅಂದರೆ ಅವರ ಒಂದು ಚಿಂತೆನ ಮಾಡಿಕೊಂಡು ಸಭೆ ಮಕ್ಕಳ ಚಿಂತೆ ಇಲ್ಲದಂಗೆ ನಡ್ಕೊತಾ ಇರುವಂಥ ಸೇವಕರುಗಳ ಬಗ್ಗೆ ಇಲ್ಲಿ ಹೇಳ್ತಾ ಇರುವಂಥ ಮಾತು. ಇದನ್ನು ನಾನು ನನ್ನ ಜೀವಿತದಲ್ಲಿ ಕಂಡಿರುವಂಥದ್ದನ್ನು ನಾನು ಸ್ವಂತವಾಗಿ ನಾನು ಕೇಳಿರುವಂಥದ್ದನ್ನು ಒಂದು 2 ನಿಮ್ಗೆ ಹೇಳ್ತೀನಿ ನೋಡಿರಿ. ಯಾಕೋಸ್ಕರ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ. ಇವೆಲ್ಲ ಬೇರೆ ಸ್ಟೋರಿಗಳು, ಬೇರೆ ಕಥೆಗಳು ಮಾತನಾಡುವ ಅವಶ್ಯಕತೆ ಇಲ್ಲ. ದೇವರ ವಾಕ್ಯಗಳು ಎಷ್ಟೈತೋ ಅಷ್ಟು ಇದು ಮಾಡಬೇಕು. ಆದರೆ ತಿಳಿಯೋದಕ್ಕೋಸ್ಕರ ನಾನು ನಿಮಗೆ ಕೆಲವೊಂದನ್ನು ಹೇಳ್ತೀನಿ ನೋಡಿರಿ. ಒಂದು ದೊಡ್ಡ ಸಭೆ, 1,500 ಒಂದು 2,000 ಜನರು ಸೇರುವಂಥ ಒಂದು ಸಭೆ.
ಅಂಥ ಸಭೆಯಲ್ಲಿ ನನ್ನ ಸ್ನೇಹಿತ ಒಬ್ಬ, ನನ್ನ ಸ್ನೇಹಿತನಿಗೆ 2 ಕಿಡ್ನಿನೂ ಪ್ರಾಬ್ಲಮ್ಮು, ಅವನಿಗೆ ಕಾಲೂ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಕಾಲೂ ಡ್ಯಾಮೇಜ್ ಆಗಿ ಅವನು ಸಹ ಅದೇ ಸಭೆಗೆ ಹೋಗುವಂಥ ವ್ಯಕ್ತಿ. ಅದೇ ಸಭೆಗೆ ಹೋಗ್ತಾಯಿದ್ರೆ ಅವನ ಮನೇಲಿ ಬೇರೆ ಇನ್ಯಾರೂ ಸಂಪಾದನೆ ಇಲ್ಲ. ಅವನ ಹೆಂಡ್ತಿ ಒಂದು ಚಿಕ್ಕ ಮಗು ಇತ್ತು ಅವನಿಗೆ. ಆ ಮಗುನ ನೋಡ್ಕೊಳೋದಕ್ಕೋಸ್ಕರ ಹೆಂಡ್ತಿ ಮನೇಲಿರ್ಬೇಕು. ಇವನೊಬ್ಬ ಅನಾರೋಗ್ಯದಲ್ಲ ಅವನಲ್ಲ, ಇವನು ಎಲ್ಲೂ ಹೋಗೋಕ್ಕಾಗಲ್ಲ. ಇನ್ನು ಹೆಂಡ್ತಿ ಸಹ ಎಲ್ಲನ ಹೋಗೋಣ ಅಂದರೆ ಚಿಕ್ಕ ಮಗು ಬೇರೆ ಐತೆ. ಅವನ ಸಂಸಾರ ಯಾವ ರೀತಿಲಿ ಸಾಗಬೇಕು ನಡೀತಾ ಇತ್ತು ಅಂತೇಳಿದ್ರೆ ತುಂಬ ಇದು. ಅಂಥ ವ್ಯಕ್ತಿಯ ಮನೆಗೆ ಈ ಸೇವಕರು ಒಂದು ದಿವಸಕ್ಕೂ ಬಂದು ಆ ವ್ಯಕ್ತಿಯನ್ನು ವಿಚಾರಣೆ ಮಾಡಿದ್ದಿಲ್ಲ. ವಿಚಾರಣೆ ಮಾಡಿಲ್ಲ ನೋಡ್ರಿ. ಆ ಸೇವಕರು ಒಂದು ಸತಿ ತನ್ನ ಹೆಂಡತಿನ ಮಕ್ಕಳನ್ನ ಕರ್ಕೊಂಡು ಒಂದು ಬಿರಿಯಾನಿ ಊಟ, ಅದು ಯಾವುದೋ ಒಂದು ಇದ್ರ ಕಡೆ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳೋ ಹೊತ್ತಿಗೆ ಒಂದು 200-300 ಕಿಲೋಮೀಟ್ರು ದೂರ, ಅಷ್ಟು ದೂರ ಕಾರಲ್ಲಿ ಹೋಗವ್ರೆ ಆ ಬಿರಿಯಾನಿ ತಿನ್ನೋದಕ್ಕೆ. ಇಲ್ಲೊಬ್ಬ ಏನು ಇಲ್ದವನಾಗಿ ನೀನು ಕಾರ್ಗೆ ಹಾಕ್ಕೊಂಡಿರೋ ಪೆಟ್ರೋಲು ಒಂದು ವಾರ ಜೀವನ ನಡೆಸ್ತಾನೆ ಈ ಒಂದು ವ್ಯಕ್ತಿ. ಆ ವ್ಯಕ್ತಿನ ನೋಡಲಿಲ್ಲ. ಇವರ ಒಂದು ಹೆಂಡತಿ ಮಕ್ಕಳನ್ನು ತೃಪ್ತಿಪಡಿಸೋದಕ್ಕಾಗಿ ಹೋರಾಡ್ತಾರೆ ಹೊರತು ಇಲ್ಲಿ ಮನುಷ್ಯರು ಯಾವ ರೀತಿಲಿ ಅವರೇ ಏನು ನಮ್ಮ ಸಭೆಯಲ್ಲಿರುವಂಥವ್ರ ಕಷ್ಟ ನೋವು ಬಾಧೆಗಳೇನು ಇದ್ರ ಬಗ್ಗೆ ಏನು ಚಿಂತೆನೇ ಇಲ್ಲ. ಈ ರೀತಿಯಲ್ಲಿ ಆಗೈತೆ, ಈ ಥರ ನನಗೊಂದು ಪರಿಸ್ಥಿತಿ ಐತೆ ಅಂತ ಹೇಳಿದ್ರು, ಹೌದಾ ಸರಿ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಹೊರತು ಆ ವ್ಯಕ್ತಿಯನ್ನು ಹೋಗಿ ನೋಡೋಣ, ನಮ್ಮ ಕೈಲಿ ಆದಷ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಇಂಥ ಒಂದು ಇದೇ ಇವತ್ತಿಲ್ಲ. ನನ್ನ ಜೀವಿತದಲ್ಲಿ ಇನ್ನೊಂದು ಸಹ ಆಗಿದ್ದ ಘಟನೆ ಏನಂತ ಹೇಳಿದ್ರೆ, ನಾನು ಕೆಲವೊಂದು ದಿನಗಳ ಹಿಂದೆ ಬಹಳ ಇದಾಗಿ ನಾನು ನನ್ನ ಊರನ್ನ ಬಿಡುವಂಥ ಒಂದು ಸ್ಥಿತಿ ಬಂದಿತ್ತು. ಊರನ್ನ ಬಿಟ್ಟು ನಾನು ಬೇರೆ ಕಡೆ ಬೆಂಗಳೂರಲ್ಲಿ ಇದ್ದೆ. ನಾನು ಚಿಕ್ಕ ಮಕ್ಕಳು ಆವಾಗ ಚಿಕ್ಕ ಮಕ್ಕಳನ್ನ ನಾನು ಕರ್ಕೊಂಡೋಗಿ ಒಬ್ಬ ದೊಡ್ಡ ಸೇವಕ ಒಂದು 2,500 ಜನ ಸೇರಿ ಬರುವಂಥ ಒಂದು ಸಭೆ, ದೊಡ್ಡ ಸಭೆ ಬೆಂಗಳೂರಲ್ಲಿ ಲಿಂಗರಾಜಪುರದ ಹತ್ರ. ಅವರ ಅಪ್ಪನ ಹೆಸರೇನೋ ಐತೆ ಮರ್ತೋಗಿದ್ದೀನಿ. ಆ ಸಭೆ ದೊಡ್ಡ ಸಭೆ. ನನ್ನ ಮಕ್ಕಳನ್ನ ಕರ್ಕೊಂಡೋಗಿ ಪಾಸ್ಟ್ರೆ ಈ ಥರ ಆಗೋಗ್ಬಿಡ್ತು, ಒಂದು ಸಮಸ್ಯೆಯಿಂದಾಗಿ ಈ ರೀತಿಲಿ ಬಂದ್ಬಿಟ್ಟಿದ್ದೀನಿ, ಮಕ್ಕಳು ಊಟನೂ ಇಲ್ಲ, ನನಗೂ ಆಗಲೇ ಊಟ ಇಲ್ಲ ಏನೂ ಇಲ್ಲ. ನನ್ನ ಮಕ್ಕಳು ಚಿಕ್ಕ ಮಕ್ಕಳು, ಈ ಥರ ಇಲ್ಲ ಪಾಸ್ಟ್ರೆ ಹಿಂಗಾಗ್ಬಿಟ್ಟೈತೆ ಅಂತೇಳ್ಬಿಟ್ಟು ಏನಾದರೂ ಊಟಕ್ಕೆ ಕೊಡ್ತಾರೇನೋ ಅನ್ನೋ ಒಂದು ಇದರಲ್ಲಿ ನಾನು ಹೋಗ್ಬಿಟ್ಟು ಆ ವ್ಯಕ್ತಿ ಹತ್ರ ಕೇಳಿದ್ರೆ, ನೋಡ್ರಿ ಆ ವ್ಯಕ್ತಿ ನನ್ನ ಮಕ್ಕಳು ಚಿಕ್ಕ ಮಕ್ಕಳುಗಳು ಆ ಚಿಕ್ಕ ಮಕ್ಕಳುಗಳು ಹೊಟ್ಟೆ ಎಸ್ಕೊಂಡವೆ, ಆಚೆ ಒಂದು ಲೋಟ ನೀರು ಕೊಡಲಿಲ್ಲ ಕಣ್ರಿ. ಎಂಥ ಒಂದು ಸೇವಕ ಅವನು ಯಾವ ಸೇವಕ ಅವನು. ಒಂದು ಲೋಟ ನೀರು ಕೊಟ್ಟು ಕಳಿಸ್ಲಿಲ್ಲ. ಅವ್ರ ಮನೆಗೆ ಹೋಗಿದ್ರೆ ಸರಿ ನಾನು ನೋಡ್ತೀನಿ ಕೇಳ್ತೀನಿ ಪ್ರಾರ್ಥನೆ ಮಾಡ್ತೀನಿ ಹೋಗ್ಬಿಟ್ಟು ಬನ್ನಿ ಇಷ್ಟು ಹೇಳಿ ಕಳಿಸ್ತಾವನೆ. ಕರುಣೆ ಇಲ್ಲದವರು, ಚಿಂತೆ ಇಲ್ಲದವರು, ಇಂಥವ್ರುಗಳೆಲ್ಲ ಇವತ್ತು ತುಂಬ ಜನ ಸೇವಕರವರೇ. ನಾನೇ ನಿಜವಾದ ಒಳ್ಳೆಯ ಕುರುಬನು, ನನ್ನ ಕುರಿಗಳನ್ನು ನಾನು ಬಲ್ಲವನಾಗಿದ್ದೇನೆ, ನನ್ನ ಕುರಿಗಳು ನನ್ನನ್ನು ಬಲ್ಲವು. ಯೋಹಾನ 10:14. ಕುರಿಗಳಾಗಿರುವಂಥ ನಮ್ಮನ್ನು ಆತನು ಚೆನ್ನಾಗಿ ಬಲ್ಲವನಾಗಿದ್ದಾನೆ. ಯಾರು? ನಮ್ಮ ಏಸಪ್ಪ. ನಮ್ಮ ಏಸಪ್ಪ ನಮ್ಮನ್ನು ಬಲ್ಲವರಾಗಿರುವಂತೆ ನಾವು ತಿಳ್ಕೊಳ್ಳುವಂಥದ್ದು ನಮ್ಮ ಏಸಪ್ಪನ ಮಾತ್ರ, ಆತನ ಬಗ್ಗೆ ಮಾತ್ರ ನಾವು ತಿಳ್ಕೊಳ್ಳುವಂಥವ್ರಾಗಿರ್ಬೇಕು, ಆತನನ್ನು ನಾವು ತಿಳಿದವರಾಗಿರ್ಬೇಕು. ಗೊತ್ತಾಗ್ತೈತೆ ಇವತ್ತು ಯಾವನ ಬಗ್ಗೆನೋ ನಾವು ತಿಳ್ಕೊಂಡು ಇದು ಮಾಡಬೇಕಾಗಿರೋಂಥ ಅವಶ್ಯಕತೆ ನಮಗಿಲ್ಲ. ಏಸಪ್ಪನ ತಿಳ್ಕೊಂಡ್ರೆ ಸಾಕು, ನಾವು ಅವರನ್ನು ತಿಳಿದವರಾಗಿರ್ಬೇಕು. ಅಲ್ಲಿ ವಾಕ್ಯ ಅದೇ ಥರ ಹೇಳ್ತೈತೆ, ನಾನು ಅವರನ್ನು ಬಲ್ಲೆನು ಅವರು ನನ್ನನ್ನು ಬಲ್ಲರು ಅಂತ ಹೇಳ್ಬಿಟ್ಟು. ಇವತ್ತು ನಾನೇ ಒಳ್ಳೆಯ ಕುರುಬ ಅಂತ ಹೇಳ್ಬಿಟ್ಟು ಏಸಪ್ಪ ಹೇಳ್ತಾರೆ, ಬೇರೆ ಯಾರೂ ಅಲ್ಲ. ಇದು ಸತ್ಯವಾದ ಮಾತು. ನಾನೇ ಒಳ್ಳೆಯ ಕುರುಬ ಅಂತ ಹೇಳ್ತಾ ಇರುವಂಥದ್ದು. ನನ್ನ ಕುರಿಗಳನ್ನು ಅಂದರೆ ಅವರೊಬ್ಬರೇ ನಿಜವಾದಂಥ ಒಂದು ಒಳ್ಳೆಯ ಕುರುಬನಾಗಿರುವಂಥದ್ದು. ಇನ್ನು ಮಿಕ್ಕಿದವರೆಲ್ಲ ಎಷ್ಟೋ ಜನ ಕುರಿ ವೇಷದಲ್ಲಿರುವಂಥ ತೋಳಗಳು ತುಂಬ ಜನ ಐತೆ ಈಗಿನ ದಿನಗಳಲ್ಲಿ ನೋಡ್ಬೇಕಾದ್ರೆ. ಕುರಿ ವೇಷ ಹಾಕ್ಕೊಂಡಿರುವಂಥ ತೋಳಗಳು ಯಾರು ಇವರು ಅಂತ ಹೇಳಿದ್ರೆ ತುಂಬ ಜನ ಬರೀ ಸೇವಕರೇ ಇರುವಂಥದ್ದು. ಜಾಸ್ತಿ ಜನ ಸೇವಕರುಗಳು ಇದೇ ರೀತಿಯಲ್ಲಿ ಇರುವಂಥವ್ರು. ಇವತ್ತು ನೋಡ್ರಿ, ನಾನು ನೋಡ್ಬೇಕಾದ್ರೆ ಕೆಲವೊಂದು ಇದನ್ನೆಲ್ಲ ನೋಡ್ತೀನಿ, ತುಂಬ ದುಃಖ ಆಗ್ತೈತಿ, ವೇದನೆ ಆಗ್ತೈತಿ. ಏನು ಅಂತ ಹೇಳಿದ್ರೆ, ಸಭೆಗೆ ಹೋಗುವಂಥ ಸಭೆಯಲ್ಲಿ ವಾಕ್ಯಗಳನ್ನು ಹೇಳುವಂಥ ಪಾಸ್ಟ್ರುಗಳನ್ನ ಇವ್ರನ್ನೆಲ್ಲ ಏನು ಮಾಡ್ಕೊಂಬಿಟ್ಟವ್ರು ಇವತ್ತು ಆತ್ಮಿಕ ತಂದೆ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಹೇಳ್ತಾರೆ.
ನನ್ನ ಡ್ಯಾಡಿ ಅಂತ ಕೆಲವೊಂದು ಸೇವಕರುಗಳ್ನೆಲ್ಲ ನಿಮಗೆ ಗೊತ್ತಿರ್ತೈತೆ, ನೀವು ಕೇಳಿರ್ತೀರ, ನೋಡಿರ್ತೀರ. ಅಪ್ಪ ಅನ್ನೋದು, ಅಯ್ಯ ಅನ್ನೋದು, ಆತ್ಮಿಕ ತಂದೆ, ನನಗೆ ಆತ್ಮಿಕ ತಂದೆ ಅಂತ ಹೇಳ್ಬಿಟ್ಟು ಪಾಸ್ಟ್ರುಗಳನ್ನ ಹೇಳ್ತಾರೆ ಇವರು. ಇವತ್ತು ಆ ರೀತಿಲಿ ಆತ್ಮಿಕ ತಂದೆ ಅಂತ ಹೇಳಿ ಇದನ್ನೆಲ್ಲ ಇದು ಮಾಡುವಂಥ ವ್ಯಕ್ತಿಗಳಿಗೆ ನಾನು ಒಂದು ಮಾತು ಹೇಳ್ತೀನಿ. ನನ್ನನ್ನು ಕೇಳೋದಾಗಿದ್ದರೆ ನನಗೆ ಆತ್ಮಿಕ ತಂದೆ ಯೇಸು ಸ್ವಾಮಿನೇ, ಆತ್ಮಿಕ ಗುರುನೂ ಅವರೇ, ಆತ್ಮಿಕ ಸ್ನೇಹಿತನೂ ಅವರೇ, ನನಗೆ ಎಲ್ಲನೂ ಅವರೇ. ಆ ರೀತಿಲಿ ಹೇಳುವಂಥ ವ್ಯಕ್ತಿಗಳು ಮಾತ್ರ ಆತನ ನಿಜವಾದ ಹಿಂಬಾಲಕರು, ಆತನನ್ನು ತಿಳಿದಿರುವಂಥವ್ರು. ಗೊತ್ತಾಗ್ತೈತೆ ಸಹೋದರ ಸಹೋದರಿಯರೇ? ಇದನ್ನು ಚೆನ್ನಾಗಿ ತಿಳ್ಕೊಳ್ರಿ. ಯಾಕೆ ನಾವು ಅವರು ನಮ್ಮ ಅಪ್ಪ, ಇವ್ರು ನಮ್ಮ ಅಮ್ಮ, ಇವರೇ ನಮ್ಮ ಅಮ್ಮನ ಥರ, ನಮ್ಮ ಅಪ್ಪನ ಥರ, ಆ ಥರ ಅವೆಲ್ಲ ಬೇಡ. ಮನುಷ್ಯರು ಅವೆಲ್ಲ ಕೊಡಲಿಕ್ಕೆ ತೋರಿಸಲಿಕ್ಕೆ ಸಾಧ್ಯನೇ ಇಲ್ಲ. ನಿಜವಾದವರು, ನಿಜವಾದ ಕುರುಬನು, ನಿಜವಾದ ತಂದೆ ಏಸಪ್ಪ ಒಬ್ಬರು. ಅವ್ರನ್ನ ಬಿಟ್ಟರೆ ಮತ್ತೆ ಯಾರೂ ಇಲ್ಲ. ಈ ಸತ್ಯ ಯಾಕೆ ಇವತ್ತು ನಿಮಗೆ ಮಂಕಿಡ್ದು ಬಿಟ್ಟೈತಿ? ಯಾಕೆ ಇದು ಗೊತ್ತಾಗ್ತಾ ಇಲ್ಲ? ಇಲ್ಲಿ ವಾಕ್ಯದಲ್ಲಿ ಇಷ್ಟು ವಾಕ್ಯಗಳನ್ನ ಇವಾಗ ಹೇಳಿರುವಂಥ ಎಲ್ಲ ವಾಕ್ಯಗಳನ್ನ ಓದಿ ನೀವು ತಿಳ್ಕೊಳ್ರಿ, ಗೊತ್ತಾಗ್ತೈತೆ ನಿಮಗೆ. ನಿಜವಾದಂಥ ಒಳ್ಳೆಯ ಕುರುಬನು ನಮ್ಮ ಯೇಸು ಸ್ವಾಮಿ ಮಾತ್ರ. ಅವ್ರನ್ನ ತಿಳಿದಿರ್ಬೇಕು ಹೊರತು ನೀನು ಪಾಸ್ಟ್ರ ಬಗ್ಗೆ ನೀನು ಅಷ್ಟುದ್ದ ಇಷ್ಟುದ್ದ ತಿಳ್ಕೊಂಡು ಲಿಸ್ಟ್ನ ಮಾಡಿಕೊಳೋದು ಅದು ವ್ಯರ್ಥ. ಯಾಕೆಂದರೆ ನಿನ್ನ ಪಾಸ್ಟ್ರು ನಿನಗಾಗಿ ರಕ್ತವನ್ನು ಸುರಿಸಿಲ್ಲ, ಪ್ರಾಣವನ್ನು ಕೊಟ್ಟಿಲ್ಲ. ಪ್ರಾಣವನ್ನು ಕೊಟ್ಟಿರುವಂಥದ್ದು, ರಕ್ತವನ್ನು ಸುರಿಸಿರುವಂಥದ್ದು ನಮ್ಮ ಯೇಸು ಸ್ವಾಮಿ. ಈ ಪಾಸ್ಟ್ರುಗಳ ಬಗ್ಗೆ, ಇವ್ರುಗಳ ಬಗ್ಗೆ, ಅವ್ರಗಳ ಬಗ್ಗೆ ತಿಳ್ಕೊಳೋದಕ್ಕಿಂತ, ಅವ್ರನ್ನ ಮಹಿಮೆ ಪಡಿಸಿ ಅವ್ರನ್ನ ಒಂದು ಮೇಲ್ಗಡೆ ಇಡೋದಕ್ಕಿಂತ, ಆ ರೀತಿಯಲ್ಲಿ ನೀವು ಯಾರಾದರೂ ಇದ್ದರೆ ಅಂಥ ಒಂದು ಜೀವಿತದಿಂದ ಹೊರಗೆ ಬರ್ರಿ. ನಮ್ಮ ಜೀವಿತದಲ್ಲಿ ಏಸಪ್ಪ ಒಬ್ಬರು ಮಾತ್ರ. ಅವರನ್ನೇ ನಾವು ತಂದೆ ಅನ್ನಬೇಕು, ಅವರನ್ನೇ ನಾವು ಗುರು ಅನ್ನಬೇಕು, ಅವರನ್ನೇ. ಯಾಕೆಂತ ಹೇಳಿದ್ರು ಒಂದು ಕಡೆ ಏಸಪ್ಪನೇ ಹೇಳ್ತಾವ್ರೆ, ನಾನೇ ನಿಮಗೆ ಬೋಧಕನು, ನಾನೇ ನಿಮಗೆ ಗುರುವಾಗಿದ್ದು, ನೀವು ಯಾರನ್ನೂ ಗುರು ಅನ್ನಬಾರ್ದು, ನೀವು ಯಾರನ್ನೂ ಬೋಧಕನ ಅನ್ನಬಾರ್ದು, ನೀವು ಯಾರನ್ನೂ ತಂದೆ ಅನ್ನಬಾರ್ದು ಅಂತ ಹೇಳ್ಬಿಟ್ಟು ಒಂದು ಕಡೆ ಏಸಪ್ಪನೇ ಹೇಳ್ತಾವ್ರಿ. ಇದೆಲ್ಲ ಯಾಕೆ ನಿಮ್ಮ ಕಿವಿಗಳಿಗೆ ಹೋಗ್ತಾ ಇಲ್ವಾ? ಹೋಗ್ತಾ ಇಲ್ವೋ ಅಂತ ಹೇಳ್ಬಿಟ್ಟು ಏನು ಹಿಂಬಾಲಿಸ್ತಾ ಇದ್ದೀರ ನೀವು? ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂಥದ್ದು ಮೊದಲು ಅವ್ರನ್ನ ಅರ್ಥಕೊಳ್ರಿ. ಫಸ್ಟು ಅವ್ರು ಯಾವ ರೀತಿಲಿ ಹೆಂಗೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತಿಳ್ಕೊಳ್ರಿ. ನಿಮ್ಮ ಹೆಸರು, ನಿಮ್ಮ ಇದನ್ನೇ ಗೊತ್ತಿಲ್ಲದೆ ಇರುವಂಥ ಸೇವಕರುಗಳನ್ನ ನಮ್ಮ ಆತ್ಮಿಕ ತಂದೆ, ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ ಅಂತ ಎಲ್ಲ ಹೇಳ್ತೀರ. ನಿನ್ನ ಹೆಸರನ್ನು ಈ ಪ್ರಪಂಚದಲ್ಲಿ ಇಷ್ಟು ಜನರಲ್ಲಿ ನಿನ್ನ ಹೆಸರನ್ನ ಹೇಳುವಂಥ ಯೇಸು ಸ್ವಾಮಿ ಬಗ್ಗೆ ಯಾಕೆ ನಿಮಗೆ ಗೊತ್ತಾಗ್ತಾ ಇಲ್ಲ? ಯಾಕೆ ತಿಳ್ಕೊತಾ ಇಲ್ಲ? ಸತ್ಯವೇದವನ್ನು ಚೆನ್ನಾಗಿ ಓದ್ರಿ. ಚೆನ್ನಾಗಿ ಓದಿದಾಗ ಗೊತ್ತಾಗ್ತೈತೆ ಎಲ್ಲ. ನಿಮ್ಗೆ ಚೆನ್ನಾಗಿ ಅರ್ಥ ಆಗೈತೆ ಅಂತ ನಾನು ನೆನೆಸ್ತೀನಿ.